ನನ್ನ ಮಗೇಳಿ ಸ್ಕೂಲ್ಗೆ ಸೇರ್ಕೊಬಿಡ್ತೀನಿ ಅಂತಿದ್ ಕರ ಇದೇನಾ ವಾಪಸ್ ಬಂದಿದ್ದ. 2 ಬ್ಯಾಗ್ ಹೆಂಗ್ ವಾಪಸ್ ತಕೊಂಡೋಗಿದ್ದ ಹಂಗೆ ತಗೊಬಂದು ನಲ್ಲಿ ಬಿಚ್ಚೆ ಇಲ್ಲ. ಇಷ್ಟ ಇದ್ರೆ ಲೈಕ್ ಕಮೆಂಟ್ ಶೇರ್ ಮಾಡಿ. ಫಿಕ್ಸ್ ಆಗದೆ ಅಲ್ವಾ? ಇಲ್ಲ ಇವತ್ತು ನೋಡ್ಕೊತೀನಿ, ನಾಳೆಯಿಂದ ಮಾಡ್ತೀನಿ. ತಿಂಡಿಗೆ ಬಂದ ತಿಂಡಿ ಮಾಡಕ್ಕೆ ನಮ್ಮಮ್ಮ ಸಾಂಬಾರು ಮಾಡ್ತೈತೆ. ನಾನು ಪಡ್ಡು ಇದು ಮಾಡ್ಬಿಟ್ಟು ಚಟ್ನಿ ಮಾಡ್ತಾ ಇದ್ದೀನಿ. Hey guys, welcome back to my YouTube channel Haishu Vlogs. ಇದು ಆ್ಯಕ್ಚುಲಿ 2 days ವ್ಲಾಗ್ ಆಗಿರುತ್ತೆ. ಒಂದು ಚಿಕ್ಕ ಪುಟ್ಟ ಟಿಪ್ಸ್ನೆಲ್ಲ ಸೇರಿಸಿ ಒಂದು 2 ದಿನದಿಂದ ಮಾಡಿ ಒಂದು ವಿಡಿಯೋನ ಮಾಡ್ಕೊಂಡಿದ್ದೀನಿ ನಾನು. ಆ್ಯಕ್ಚುಲಿ ಇದರಲ್ಲಿ ಒಂದು ರೆಸಿಪಿನ ಕೂಡ ನಾನು ಶೇರ್ ಮಾಡ್ಕೊಳ್ತಿದ್ದೀನಿ. ತುಂಬ ದಿನ ಆಗೋಗಿತ್ತು ನಾನು ರೆಸಿಪಿನೆಲ್ಲ ಶೂಟ್ ಮಾಡ್ಕೊಂಡು. ಅದು ಅಲ್ಲದೆ ಇದು ಇವತ್ತು ನಮ್ಮಮ್ಮ ನನಗೆ ಹೇಳ್ಕೊಡ್ತಾರೆ, ನಾನು ಮಾಡ್ತೀನಿ. ಆ್ಯಕ್ಚುಲಿ ನಾನು ತುಂಬ ಅಡುಗೆಗಳನ್ನೆಲ್ಲ ಏನೂ ಕಲ್ತಿಲ್ಲ, ಬಟ್ ಇನ್ನು ಮುಂದೆ ಕಲಿಬೇಕು ಅಂತ ಡಿಸೈಡ್ ಮಾಡ್ಕೊಂಡಿದ್ದೀನಿ. ಬಟ್ ನಮ್ಮಮ್ಮ ಎಲ್ಲ ವೆರೈಟೀಸ್ನು ಆಲ್ಮೋಸ್ಟ್ ಮಾಡ್ತಾರೆ. ಅದಕ್ಕೆ ಅವ್ರ ಕೈಲಿ ಹೇಳ್ಸ್ಕೊಂಡು ಇವತ್ತು ಏನಾದ್ರು ಡಿಫ್ರೆಂಟಾಗಿ ಟ್ರೈ ಮಾಡೋಣ ಅಂತ ಅದೊಂದು ರೆಸಿಪಿ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ನಾನು ಕೂಡ ಫಸ್ಟ್ ಟೈಮ್ ಮಾಡಿದ್ದು, ಫಸ್ಟ್ ಟೈಮ್ ನಿಜವಾಗ್ಲೂ ಸಖತ್ತಾಗಿ ಬಂದಿತ್ತು. ಅದಕ್ಕೆ ರೆಸಿಪಿನ ಹಾಗೆ ಶೂಟ್ ಮಾಡ್ಕೊಂಡಿದ್ದೀನಿ. ಹಾಗೆ ಇದರಲ್ಲಿ ಒಂದು ಇಂಪಾರ್ಟೆಂಟ್ ವಿಷಯ ಇದೆ, ಹೋಗ್ತಾ ನಿಮಗೆ ಗೊತ್ತಾಗುತ್ತೆ. ನಮ್ಮ ಮನೇಲಿ ಒಬ್ಬ ಪಾಪು ಇದ್ದ ನೋಡಿ, ನಮ್ಮ ಆಂಟಿ ಪಾಪು. ಅವನು ನಮ್ಮ ಜೊತೆ ಎಲ್ಲ ಆಟ ಮಾಡಿಕೊಂಡು ನಾನು ಊರಲ್ಲಿ ಸೇರ್ಕೊತೀನಿ ಹಂಗೆ ಹಿಂಗೆ ಅಂತೆಲ್ಲ ವಾಪಸ್ ಹೊಂಟೋಗ್ಬಿಟ್ಟಿದ್ದ. ಸರಿ ಆಯಿತು ಅಂತಂದ್ಬಿಟ್ಟು ನಾವು ಕಳಿಸ್ಕೊಟ್ಬಿಟ್ವಿ. ಆಮೇಲೆ ಮತ್ತೆ 2 ದಿನದಲ್ಲಿ ಫೋನ್ ಮಾಡಿಕೊಂಡು ಮಮ್ಮಿ ಬರ್ತೀನಿ, ಅಕ್ಕ ಬರ್ತೀನಿ, ಅಣ್ಣ ಬರ್ತೀನಿ ಅಂತ ಮತ್ತೆ ಫೋನ್ ಮಾಡಿದ್ದ. ಅಂದರೆ ಅವನಿಗೆ ಇಲ್ಲಿ ಇನ್ನೇನು ಪ್ರಾಬ್ಲಮ್ ಇಲ್ಲ, ಅವನಿಗೆ ಓದಿಸೋದೇ ದೊಡ್ಡ ಪ್ರಾಬ್ಲಮ್ ಆಗಿದ್ದು. ಅಲ್ಲಿ ಅಂದರೆ ಅವರೆಲ್ಲ ಕೆಲಸದಲ್ಲಿ ಬ್ಯುಸಿಯಾಗಿ ಹೋಗ್ತಿದ್ರು, ಓದಿಸ್ತಾ ಇರಲಿಲ್ಲ ಅವನ್ನ. ಅದಕ್ಕೆ ಅವನು ಆರಾಮಾಗಿ ಫ್ರೀಯಾಗಿ ಆಟಾಡ್ಕೊಂಡು ಅವ್ನಿಗೆ ಹೆಂಗೆ ಬೇಕು ಹಂಗಿದ್ದ. ಬಟ್ ಇಲ್ಲಿ ನಾನು ಸ್ವಲ್ಪ ಸ್ಟ್ರಿಕ್ಟಾಗಿ ಹೇಳ್ಕೊಡ್ತಿರ್ತೀನಿ, ಓದಿಸ್ತಿರ್ತೀನಿ. ಇಲ್ಲಿದ್ರೆ ಓದಿಸ್ತಾರೆ, ಅಲ್ಲಿದ್ರೆ ನನ್ನ ಪಾಡಿಗೆ ನಾನು ಇರ್ಬೋದು ಅನ್ನೋ ಒಂದು ಜ್ಞಾನನೋ, ಇಲ್ಲ ಅಂತಂದರೆ ಅವ್ರ ಅಪ್ಪ ಅಮ್ಮನ ನೋಡೋಂಗಾಗಿ, ಅಜ್ಜಿ ತಾತ ನೋಡೋಂಗಾಗಿ ಹೋಗಿದ್ದೆ ಅಂತ ಕೂಡ ಹೇಳ್ದ. ಅದು ಒಂದು ರೀಸನ್ ಇರ್ಬೋದು. ಇನ್ನು ಅವ್ರ ಮನೆಗೆ ಅವ್ರನ್ನ ಹೋಗಬೇಡಿ ಅನ್ನೋಕ್ಕಾಗುತ್ತೆ ಅಂದ್ಬಿಟ್ಟು ನಾವು ಕಳಿಸ್ಕೊಟ್ವಿ. ಸರಿ ಆಯಿತು, ನಿನ್ನ ಇಷ್ಟ ಕಣಪ್ಪ, ನಿನಗೆಲ್ಲಿ ಇಷ್ಟ ಆಗುತ್ತೆ ಅಲ್ಲಿ ಸರಿ ಹೋಗು ಸೇರ್ಕೊ ಅಂತ ಅಂದ್ಬಿಟ್ಟು ಫೈನಲಿ ಇಲ್ಲ ನನಗಲ್ಲ ಅಡ್ಜಸ್ಟ್ ಆಗಲ್ಲ, ನಾನು ಮತ್ತೆ ಬರ್ತೀನಿ ಅಂತ ಅಂದ್ಬಿಟ್ಟು ರಿಟರ್ನ್ ಇವತ್ತು ವಾಪಸ್ ಬರ್ತಾ ಇದ್ದಾನೆ. ಅವತ್ತು ಹೇಳಿದ್ನಲ್ಲ ಸ್ಕೂಲ್ಗೆ ಕೂಡ ಜಾಯಿನ್ ಮಾಡಿಸ್ಬೇಕು ಅಂತ ಅಂದ್ಬಿಟ್ಟು ಅದೆಲ್ಲ ಕೇಳ್ಕೊಂಡು ಬಂದ್ವಿ. ನಾನು ಜಾಯಿನ್ ಮಾಡಿಸ್ಬೇಕಿತ್ತು ಅವತ್ತಿನ ದಿನನೇ ಅವನು ಹೋಗ್ತೀನಿ ಅಂತ ಅನ್ನಲ್ಲ ಅಂತಂದ್ಬಿಟ್ಟು ನಾನು ಸುಮ್ಮನಾದೆ. ಆಮೇಲೆ ಇವಾಗ ವಾಪಸ್ ಬರ್ತಿದ್ದಾನೆ, ಸ್ಕೂಲ್ ಕೂಡ ಜಾಯಿನ್ ಮಾಡಿಸ್ಬೇಕು ಇವಾಗ. ಕಳ್ಳ 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 ನಮ್ಮನೆ ಕಳ್ಳ ಇವನೇ ನೋಡಿ. ಇಲ್ಲಿ ಯಾಕೋ ಬಂದೆ ವಾಪಸ್ಸು ನೀನು? ಕೈ ತೆಗಿ ಆಯ್ತು. ಯಾಕೆ ಬಂದೆ ವಾಪಸ್ಸು? ಓದೇ ತಾನೇ ಇರಲ್ಲ ಅಂತ. ಬಾಯ್ಲಿ ಸ್ಲಿಪ್ಪರ್ ಒಂದು ಕಡೆ ಕೊಡು. ನಾನು ಇರೋದಿಲ್ಲೋ, ನನ್ನ ಮಗೇಳಿ ಸ್ಕೂಲ್ಗೆ ಸೇರ್ಕೊಬಿಡ್ತೀನಿ ಅಂತಿದ್ ಕರ ಇದೇನಾ ವಾಪಸ್ ಬಂದಿದ್ದ. ಇದೇ ಬಂಗಾರಿನ ವಾಪಸ್ ಬಂದಿದ್ದು. ನಿನ್ನ ಕಾಯಿ ಮಮ್ಮಿ ತಿನ್ಕತ್ತು. ಹೆಂಗ್ ತಿನ್ಕತ್ತು? ಕೆಚ್ಕ ತಿನ್ಕತ್ತು. ಬಾಯ್ ಬಿಚ್ಚಕ್ಕೆ ಊಟ ಹಾಕೊಡ್ತೀನಿ. ಅನ್ನ ಸಾಂಬಾರ್. ಒಳಿಕ್ ಹೋಗಲ್ವ ಅನ್ನ ಸಾಂಬಾರು? ಇನ್ನೇನ್ ಬೇಕು? ಓ ಇಲ್ಲಿ ಕತೆನಾ? ಇನ್ನೇನ್ ಬೇಕು? ಹೆಂಗೆ 2 ಬ್ಯಾಗ್ ಹೆಂಗ್ ವಾಪಸ್ ತಕೊಂಡೋಗಿದ್ದ ಹಂಗೆ ತಗೊಬಂದು ನಲ್ಲಿ ಬಿಚ್ಚೆ ಇಲ್ವೇನೋ ತಾತ, ಹಂಗೆ ವಾಪಸ್ ಬಂದೈತೆ. ಮಾವನೇನು ಯಾರಿಗೆ? ನನೀಗ ನಾನಿನ್ನ ಮಾತಾಡಿಸ್ಬಾರ್ದು ಅಂತ ಡಿಸೈಡ್ ಮಾಡಿದ್ದೆ. ಹೋಗ್ಲಿ ಅಂತ ಮಾತಾಡಿಸ್ತಿದ್ದೀನಿ ನೋಡು. ಅಲ್ಲಿ ಒಂದೇ ದಿನಕ್ಕೆ ಎಷ್ಟು ಕರ್ಗೋಗಿದ್ಯಾ? ಯಾರು ಕಳಿಸ್ಲಿಲ್ವ ಆಟಾಡಕ್ಕೆ? ಇವಾಗ ಹೇಳು. ಸರಿ ಆಯ್ತು, ಇವಾಗ ಹೇಳು ಕರೆಕ್ಟಾಗಿ. ಇಲ್ಲೇ ಇರ್ತೀಯ ಮತ್ತೆ ಹೋಯ್ತೀನಿ ಅಂತ ಆಟ ಮಾಡ್ತೀಯ? ಪಕ್ಕನಾ? ಶೋರಾ? ಕರೆಕ್ಟಾಗಿ ಹೇಳ್ಬೇಕಿಲ್ಲಿ. ಶೋರಾ? ಇಲ್ಲೇ ಇರ್ತೀಯಾ? ಲಂಚ್ ಬಾಕ್ಸಲ್ಲಿ ವಾಪಸ್ ಕೊಟ್ಬಿಡ ಅನ್ಕಂಡೆ. ಇರಲಿ ಅಂತ ಕೊಟ್ಟು ಕಳಿಸಿದ್ದೀನಿ. ಬಾ ಕೈ ತೊಳ್ಕೊ ಊಟ ಮಾಡ್ಬೇಕು ಬಂಗಾರಿ. ಅವನಿಗೆ ಹಿಂಗೆ ಅಂದರೆ ಅಲ್ಲಿ ಊರಲ್ಲಿ ಒಬ್ಬನೇ ಇದ್ದು, ಅಲ್ಲಿ ಸುತ್ತ ಅಂದರೆ ಒಂಟಿ ಮನೆ ಇದ್ದಿದ್ದು, ಸುತ್ತ ಯಾರೋ ಆಟಾಡೋಕ್ಕೆ ಮಕ್ಕಳಿಲ್ಲ, ಮತ್ತು ಜನಸಂಪರ್ಕಗಳು ಜಾಸ್ತಿ ಇಲ್ಲ. ಒಂಥರ ಮೈಂಡ್ ಸೆಟ್ ಆಗಿಬಿಟ್ಟಿತ್ತು. ಅದಕ್ಕೆ ಇನ್ಮೇಲೆ ಅಲ್ಲಿ ಬೇಡ, ಇನ್ಮೇಲೆ ನಾವೇ ಇಟ್ಕೊಳ್ಳೋಣ, ಇಲ್ಲೇ ಕರ್ಕೊಂಡು ಬರೋಣ ಅಂತ ಅಂದ್ಬಿಟ್ಟು ಅವ್ನು ಒಪ್ಪಿಗೆ ಕರ್ಕೊಂಡ್ಬಂದಿದ್ವಿ. ಮಕ್ಕಳು ಮೈಂಡ್ ಸೆಟ್ಟೇ ಹಂಗೆಲ್ಲ, ಒಂದ್ಸಲ ಅಲ್ಲಿ ಸರಿ ಅನಿಸುತ್ತೆ, ಒಂದ್ಸಲ ಇಲ್ಲಿ ಸರಿ ಅನಿಸುತ್ತೆ. ಒಂದ್ಸಲ ಅವನಿಗೆ ಕೂಡ ಚಾನ್ಸ್ ಕೂಡ ಕೊಟ್ಟಿದ್ವಿ. ಸರಿ ಆಯಿತು ಹೋಗಪ್ಪ ಅಂತಂದ್ಬಿಟ್ಟು ಮತ್ತೆ ಅವನೇ ಫೋನ್ ಮಾಡಿ ರಿಕ್ವೆಸ್ಟ್ ಮಾಡ್ಕೊಂಡ ಬರ್ತೀನಿ ಅಂತ ಅಂದ್ಬಿಟ್ಟು ಅದಕ್ಕೋಸ್ಕರ ಮತ್ತೆ ರಿಟರ್ನ್ ಕರ್ಸ್ಕೊಂಡ್ವಿ. ಆಯಿತು ಸರಿ ಬಾರಪ್ಪ, ಇಲ್ಲೇ ಓದಪ್ಪ, ಮತ್ತೆ ಇನ್ನೊಂದ್ಸಲಿ ಹೋಗ್ತೀನಿ ಅಂದ್ರೆ ಆಗಲ್ಲ, ರಜೆ ಎಲ್ಲ ಇದ್ದಾಗ
ಹೋಗ್ಬೇಕು, ಅಪ್ಪ ಅಮ್ಮ ಬಂದಾಗ ಮಾತಾಡ್ಸ್ಕೋಬೇಕು, ಅಪ್ಪ ಅಮ್ಮನ ನೋಡಂಗಾದಾಗ ಅಮ್ಮನ ಜೊತೆ ಹೋಗ್ಬಿಟ್ಟು ನೋಡ್ಕೊಂಡು ಬರಬೇಕು, ಈ ಥರ ಎಲ್ಲ ಹೇಳಿ ಅವನಿಗೆ ಕಾಂಪ್ರಮೈಸ್ ಅಂತೂ ಮಾಡಿಸ್ಲಿಲ್ಲ. ಅವನಿಗೆ ಇಷ್ಟ ಆದರೆ ಮಾತ್ರ ಉಳಿಸ್ಕೊಳ್ಳೋಣ ಅಂತಂದ್ಬಿಟ್ಟು ಉಳಿಸ್ಕೊಂಡಿದ್ದು. ಹಾಗೆ ನಮ್ಮ ತಾತ ಕೂಡ ಬಂದಿದ್ರು. ನಮ್ಮ ತಾತ ಅಂತೂ ತುಂಬ ದಿನ ಆಗ್ಬಿಟ್ಟಿತ್ತು ಮನೆಗೆ ಬಂದು, ಅದಕ್ಕೆ ಅವರು ಕೂಡ ಬಂದಿದ್ರು ಅಂದ್ಬಿಟ್ಟು ಅವತ್ತಿನ ದಿನ ಸಾಂಬಾರು ಇತ್ತಲ್ಲ, ಅಮ್ಮ ಸಾಂಬಾರು ಮಾಡಿಟ್ಬಿಟ್ಟು ಹೋಗಿದ್ದು. ಅದಕ್ಕೆ ಸ್ವಲ್ಪ ಚಿಕನ್ ತಂದ್ಬಿಟ್ಟು ಕಬಾಬ್ ಮಾಡ್ಕೊಳ್ಳೋಣ ಅದ್ರ ಜೊತೆಗೆ ಅಂತ ಕಬಾಬ್ಗೆಲ್ಲ ಕಲಸಿಡ್ತಾ ಇದ್ದೀನಿ. ಅವನಿಗೆ ಒಂಥರ ಖುಷಿ, ಇಲ್ಲಿರೋಕ್ಕೆ ಅವನಿಗೆ ಖುಷಿ, ಬಟ್ ಯಾಕೆ ಆ ಥರ ಮಾಡ್ದ ಅಂತ ನಮಗೂ ಗೊತ್ತಿಲ್ಲ. ಅಪ್ಪ ಹಣ್ಣಾಗೈತಾ? ಹೌದು, ಹಣ್ಣಾಗೈತೆ ನೋಡಿ. ಎಷ್ಟು ಸಾಕಾಗೈತೆ ಹಣ್ಣ ಇದೆ. ತಿಂದು ನೋಡಿ ಎಷ್ಟು ಸಿಹಿ ಆಗೈತೆ ಅಂದ್ರೆ. ಇಷ್ಟ ಇದ್ರೆ ಲೈಕ್ ಕಮೆಂಟ್ ಶೇರ್ ಮಾಡಿ. ಉಮ್ಮಗೆ ಪರವಾಗಿಲ್ವೇ? ನಿಧಾನ. ಓ ಅಲ್ಲಿ ಅಲ್ಲಿ ಎಲ್ಲ ಎಳ್ಕ ಬಂದ ನೋಡಿ. ಅಲ್ಲಿ ಹತ್ರ ಬರ ಕಾಣಿಸಲ್ಲ, ದೂರ ಅಲ್ಲಿ ನಿಂತ ನೋಡಿ ಇಲ್ಲಿ ನೋಡೋರೆ ಬಿಡೋರು. ನಮ್ಮ ಅಕ್ಕ ಕಬಾಬ್ ನೋಡವ್ರೆ, ಕಬಾಬ್ ಮಾಡವ್ರೆ. ಇವತ್ತು ನಮ್ ತಾತ ಬಂದವ್ರೆ, ಅದಕ್ಕೆ ಮಾಡ್ತಾ ಇರೋದು. ಇಲ್ಲ ಅಂದ್ರೆ ಮಾಡ್ತಾ ಇರ್ಲಿಲ್ಲ. ಇಲ್ಲಂದಿದ್ರೆ ಹಂಗೆ ಇರ್ತಿದ, ಇಲ್ಲಾಂದ್ರೆ ಹಂಗೆ ಇರ್ತಿದ್ ಮಾಡ್ತಾ ಇರ್ಲಿಲ್ಲ. ಇಷ್ಟ ಇದ್ರೆ ಲೈಕ್ ಕಮೆಂಟ್ ಶೇರ್ ಮಾಡಿ, ಡಿಎಂ ಮಾಡಿ. ಡಿಎಂ ಮಾಡ, ಎಲ್ಲಿ ಡಿಎಂ ಮಾಡ್ತಾರೆ ನಿಮ್ಗೆ? ಹಂಗ ಅಯ್ಯಪ್ಪ, ಈ ನಗಡ ನೋಡ್ರೆ ಎದ್ರಕೋಬೇಕು ಅವರು. ಎಷ್ಟು ಸಾಫ್ಟ್ ಆಗಿ ನಗಾಡ್ಬೇಕು. ಇನ್ನೊಂದ್ಸಲ ನನ್ ಬಿಟ್ಟು ಹೋಯ್ತೀಯಾ? ಪಕ್ಕ ಹೋಯ್ತೀಯಾ? ಸ್ಕೂಲ್ ಜಾಯಿನ್ ಆದ್ಮೇಲೆ ಆಮೇಲೆ ಹಿಂಸೆ ಕೊಡಬಾರ್ದು, ಹೋಯ್ತೀನಿ ಅಂತೆಲ್ಲ ಪಕ್ಕ ಹೇಳೋ. ನಾಳೆ ಸ್ಕೂಲ್ ಜಾಯಿನ್ ಮಾಡ್ಸಕ್ಕೆ ಅದ್ಬಿಡು ಅದ್ಬಿಡು. ಇದು ಪರಿಣಿತಕ್ಕೆ ಹಾಕ್ಬಿಡಿ. ಪರಿಣಿತಕ್ಕೆ ಏಕೆ ಹಾಕ್ಬಿಡಿ, ಎಲ್ಲ ಓದ್ತಿರ್ತೀನಿ. ಮಾಧವ ಬೇಡವ ಹಂಗಾರೆ? ಪರಿಣಿತ. ಏ ಪರಿಣಿತ ಅಭಿಯಣ್ಣನ್ ಕೇಳಪ್ಪ, ನಂಗೆ ಗೊತ್ತಿಲ್ಲ. ಪರಿಣಿತ ಇದಕ್ಕೆ ಸೇರ್ಕೊಂಡು ಮುರಾರ್ಜಿಗೆ ಮುರಾರ್ಜಿಲಿ ಅಲ್ಲೇ ಇರ್ಬೇಕು, ಮನೆ ಕಳ್ಸಲ್ಲ. ಹಂಗ ಇದ್ ಮಾಡ್ಬೇಡ. ಇಳಿಸು ಕೆಳಿಕದು ನಾ ಅಂದೆ. ಮುರಾರ್ಜಿಲಿ ಅಲ್ಲೇ ಇರ್ತೀಯಾ? ಅಷ್ಟಕ್ಕೆ ಸೇರ್ಸದ? ಮನೆಗ್ ಬರಂಗಿಲ್ಲ, ವಾರಕ್ಕೊಂದೇ ದಿನ ಮನೆಗೆ. ಆಮೇಲೆ ವಾರಕ್ಕೊಂದೇ ದಿನ ಅಲ್ಲ, ಮತ್ತೆ ಸುಮಾರು ದಿವಸ ಬರಂಗಿಲ್ಲ ಕಣ. ವಾರಕ್ಕೆ 2 ದಿವಸ, ಇಲ್ಲ 1 ದಿವಸ, ಇಲ್ಲ 8 ದಿವಸ. 8 ದಿವಸ ಇಲ್ಲೇ ಬಿಟ್ರೆ ಸ್ಕೂಲ್ಗೆ ಯಾರು ಹೋಯ್ತಾರಲ್ಲಿ? ಈಗೇನ್ ಇವಾಗ ಯಾವ ಸ್ಕೂಲ್ ಬೇಕು ಹೇಳಪ್ಪ ಕರೆಕ್ಟಾಗಿ ನೀನು? ಮಾಧವದಲ್ಲಾದ್ರೆ ಅಲ್ಲಿ ಡ್ಯಾನ್ಸು ಅದೆಲ್ಲ ಹೇಳ್ಕೊಡ್ತಾರೆ. ದೇವ್ರೆಲ್ಲ ಐತಾ? ದೇವರೆಲ್ಲ ಐತೆ. ಓಕೆನಾ ಮಾಧವ? ನಿಮ್ಮ ಅಭಿಯಣ್ಣ ಬಂದಾಗ ಹೇಳಪ್ಪ ಹಂಗಾರೆ, ನಂಗೆ ಗೊತ್ತಿಲ್ಲ. ಇವಾಗ ಏನು ಅಭಿಯಣ್ಣನ ಜೊತೆ ಮಾತಾಡ್ತೀಯ ಹಂಗಾರೆ? ಯಾಕೆ? ಮಾಧವ ಫಿಕ್ಸಾ? ನಾಳೆ ಅಡ್ಮಿಷನ್ ಹಂಗಾರೆ? ಫಿಕ್ಸ್. ಹೊಡೆದ್ರೆ ಹೊಡಿತೀನಿ. ಅಯ್ಯಪ್ಪ. ಅವತ್ತಿನ ದಿನ ಅಷ್ಟೇ. ಇವಾಗ ನಾನು ನೆಕ್ಸ್ಟ್ ಡೇ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಮಾರ್ನಿಂಗ್ ಎದ್ದ ತಕ್ಷಣ ನಾನು ವಿಡಿಯೋನ ಶುರು ಮಾಡ್ಕೊಂಡೆ. ಯಾಕೆ ಅಂತಂದರೆ ನಿಮ್ಮ ಜೊತೆ ಒಂದು ರೆಸಿಪಿನ ಶೇರ್ ಮಾಡ್ಕೊಳ್ತೀನಿ ಅಂತಂದೆ ನೋಡಿ, ಅಮ್ಮನ ಹತ್ರ ಹೇಳಿಸ್ಕೊಂಡು. ಅದು ರೆಸಿಪಿ ಏನು ಅಂತಂದರೆ ಪಾಲಕ್ ಮತ್ತು ಮಶ್ರೂಮ್ ಹಾಕಿ ವೆಜ್ ಬಿರಿಯಾನಿ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ಇದು ಪಾಲಕ್ ಮಶ್ರೂಮ್ ವೆಜ್ ಬಿರಿಯಾನಿ ಅಂತ ಹೇಳ್ಬೋದು. ತುಂಬ ಚೆನ್ನಾಗಿತ್ತು. ಫಸ್ಟ್ ಟೇಸ್ಟ್ ನಂಗೆ ನಿಜ ಸೀರಿಯಸ್ಲಿ ನಂಗೆ ತುಂಬ ಇಷ್ಟ ಆಗೋಯ್ತು. ನಾನು ಮಶ್ರೂಮೇ ಇಷ್ಟಪಡಲ್ಲ ನಿಜವಾಗ್ಲೂ. ನಾವು ಫಸ್ಟ್ ಟೈಮ್ ಕೂಡ ಮಶ್ರೂಮ್ನಷ್ಟು ಕೈಲೆಲ್ಲ ಇಟ್ಕೊಂಡು ನೋಡಿದ್ದು ಅದೇ ಫಸ್ಟ್ ಟೈಮು. ಬಟ್ ಅಮ್ಮ ಚೆನ್ನಾಗಿರುತ್ತೆ, ಏನಿಲ್ಲ ಮಾಡು ನಾನು ಹೇಳ್ಕೊಡ್ತೀನಿ ಅಂತೆಲ್ಲ ಹೇಳಿದ್ಮೇಲೆ ಸರಿ ಆಯಿತು ಅಂತಂದ್ಬಿಟ್ಟು ಅಮ್ಮ ಎಲ್ಲ ಅಂದರೆ ಐಟಮ್ಸ್ನೆಲ್ಲ ತಂದಿದ್ರಲ್ಲ ಸಂತೆಯಿಂದ, ಅದನ್ನೆಲ್ಲ ಫ್ರಿಜ್ಜಿಗೆಲ್ಲ ಆರ್ಗನೈಸ್ ಮಾಡ್ಕೊಳ್ತಿದ್ರು. ನಾನು ಏನೇನು ಬೇಕು ತರಕಾರಿಗಳು, ವೆಜಿಟೇಬಲ್ಸು ಎಲ್ಲ ಇಷ್ಟೆಷ್ಟು ಬೇಕು, ಏನೇನು ಬೇಕು ಅಂತೆಲ್ಲ ತೊಗೊಂಡು ಎಲ್ಲ ಕಟ್ ಮಾಡಿಕೊಂಡು ಒಂದು ಕಡೆ ಜೋಡಿಸ್ಕೊಳ್ತಿದ್ದೆ. ಈ ರೆಸಿಪಿ ಎಲ್ಲ ಶೂಟ್ ಮಾಡಬೇಕಾದ್ರೆ ಎಲ್ಲ ವೆಜಿಟೇಬಲ್ಸ್ ಎಲ್ಲ ಕಟ್ಟೆಲ್ಲ ಆಗಿಬಿಟ್ಟಿದ್ರೆ ಬೇಗ ಬೇಗ ಎಲ್ಲ ರೆಸಿಪಿ ಶೂಟ್ ಮಾಡ್ಕೋಬೋದು. ಹಾಗೆ ಅಡುಗೆ ಮಾಡೋದಾದ್ರೆ ಅಲ್ಲೆಲ್ಲ ಕಟ್ ಮಾಡಿ ಹಾಕ್ತಿರ್ತೀನಲ್ಲ, ಬೇಗ ಅಡುಗೆ ಆಗಿಬಿಡುತ್ತೆ. ಮಶ್ರೂಮ್ನೆಲ್ಲ ಅಮ್ಮ ಮಂಡ್ಯದಿಂದ ತರಿಸಿದ್ರು. ಈ ಥರ ಮಶ್ರೂಮ್ನ ನಾನು ಇದೇ ಫಸ್ಟ್ ಟೈಮ್ ನೋಡ್ತಾ ಇರೋದು. ಇದನ್ನು ಹೆಂಗೆ ವಾಶ್ ಮಾಡಬೇಕು ಅಂತ ಕೂಡ ನನಗೆ ಗೊತ್ತಿರಲಿಲ್ಲ. ಅದಕ್ಕೆ ಅಮ್ಮ ಅದನ್ನು ನೀಟಾಗಿ ನೀರೊಳಗಡೆ ಹಾಕ್ಕೊಂಡು ಅದ್ರ ಮೇಲ್ಗಡೆ ಇರೋದೆಲ್ಲನೂ ಸ್ವಲ್ಪ ಹಿಂಗೆ ರಬ್ ಮಾಡ್ತಾಯಿದ್ರೆ ನೀಟಾಗೆಲ್ಲ ಕ್ಲೀನ್ ಆಗುತ್ತೆ ಅಂತಂದರು. ಸರಿ ಆಯಿತು ಅಂತಂದ್ಬಿಟ್ಟು ಅದನ್ನೆಲ್ಲ ನೀಟಾಗಿ ವಾಶ್ ಮಾಡಿ ಒಂದು ಕಡೆ ಎತ್ತಿಟ್ಕೊತಿದ್ದೆ. ಈ ಪಾಲಕ್ ಸೊಪ್ಪನ್ನ ಬಿಸಿನೀರು ಕುದಿಯೋ ಬಿಸಿನೀರಿಗೆ ಹಾಕ್ಬಿಟ್ಟು
ಹಾಕ್ಬಿಟ್ಟು ಒಂದು 2 ನಿಮಿಷ ಈ ಥರ ಕೈ ಆಡಿಸ್ಬಿಟ್ಟು ಸೈಡಿಗೆ ತೆಗ್ದು ಇಟ್ಕೋಬೇಕು. ಇದನ್ನು ನಾವು ರುಬ್ಬಬೇಕು. ಇದನ್ನು ಅದಕ್ಕೋಸ್ಕರ ಸ್ವಲ್ಪ ಬಿಸಿನೀರಿಗೆ ಹಾಕಿದ್ರೆ ಸ್ವಲ್ಪ ಸಾಫ್ಟ್ ಆಗುತ್ತೆ ಅಲ್ವಾ, ಅದಕ್ಕೆ ಒಂದು 2 ನಿಮಿಷ ಸಾಕು. ಈ ಥರ ಸಾಫ್ಟ್ ಆದ ತಕ್ಷಣ ಒಂದು ಬೌಲ್ಗೆ ತಣ್ಣೀರು ಹಾಕ್ಕೊಂಡು ಅದರೊಳಗಡೆ ಹಾಕೋಬಿಟ್ರೆ ಅದರಲ್ಲಿರುವಂಥ ಪೌಷ್ಟಿಕಾಂಶ ಯಾವುದು ಕೂಡ ಸ್ಪ್ರೆಡ್ ಆಗಲ್ಲ, ಕಲರ್ ಕೂಡ ಏನು ಹೋಗಲ್ಲ. ಇವಾಗ ಅದಕ್ಕೆ ಒಂದು ಮಸಾಲೆ ರೆಡಿ ಮಾಡ್ಕೊಳ್ಳೋಕ್ಕೆ ಒಂದು ಸ್ವಲ್ಪ ಈರುಳ್ಳಿ, ಶುಂಠಿ ಮತ್ತು ಬೆಳ್ಳುಳ್ಳಿ, ಹಾಗೆ ಒಂದು 4-5 ಗೋಡಂಬಿ, 1-2 ಮೆಣಸಿಕಾಯಿ, ಒಂದು ಸ್ವಲ್ಪ ಪುದೀನ, ಹಾಗೆ ಕೊತ್ತಂಬರಿ ಸೊಪ್ಪು, ಇಷ್ಟನ್ನ ಫಸ್ಟು ಒಂದ್ಸಲ ತರಿಯಾಗಿ ರುಬ್ಕೋಬೇಕು. ಇದಾದ್ಮೇಲೆ ಇದಕ್ಕೆ ನಾವು ಪಾಲಕ್ ಸೊಪ್ಪನ್ನ ತೆಗೆದಿಟ್ಕೊಂಡಿರ್ತೀವಿ ನೋಡಿ, ಆ ಪಾಲಕ್ ಸೊಪ್ಪನ್ನ ಹಾಕೊಂಡು ನಾವು ಅದಕ್ಕೆ ಒಂದು 2-3 ಸ್ಪೂನ್ ಕಾಯಿ ತುರಿ ಹಾಕೊಂಡ್ರೆ ಸಾಕು. ಒಂದು ಸ್ವಲ್ಪ ಕಾಯಿ ತುರಿ, ಜಾಸ್ತಿನ ಅವಶ್ಯಕತೆ ಇಲ್ಲ. ಈ ಥರ ಒಂದು ಪೇಸ್ಟನ್ನು ನಾವು ರೆಡಿ ಮಾಡ್ಕೊಂಡ್ರೆ ಇಷ್ಟೇ ಮಸಾಲೆ ಅದಕ್ಕೆ ಬೇಕಾಗಿರೋದು. ಬೇರೆ ಯಾವುದೇ ರೀತಿ ಚಕ್ಕೆ ಲವಂಗ ಏನೂ ಹಾಕ್ಬೇಡಿ. ನೀವು ಏನಾರ ಗರಂ ಮಸಾಲೆ ಇದೆಲ್ಲ ಹಾಕಕ್ಕೆ ಇಷ್ಟ ಇಲ್ಲ ಅಂದರೆ ನೀವು ಹಾಕೋಬೋದು. ನಾನು ಇವಾಗ ಎಷ್ಟು ಬೇಕಷ್ಟು ಆಯಿಲ್ ಹಾಕೊಂಡು ಒಂದು 2 ಸ್ಪೂನ್ ತುಪ್ಪ ಹಾಕೊಳ್ತಿದ್ದೀನಿ. ಹಾಗೆ ಪಲಾವ್ ಸ್ಪೈಸಸ್ ಇರುತ್ತೆ ನೋಡಿ, ಆ ಪಲಾವ್ ಸ್ಪೈಸಸ್ ನಿಮ್ಮ ಮನೇಲಿ ಏನು ಯೂಸ್ ಮಾಡ್ತಿರ್ತಾರೆ ಎಲ್ಲ ಥರದ್ದು ಪಲಾವ್ ಸ್ಪೈಸಸ್ನ ಹಾಕೊಂಡು ಅದು ನೀಟಾಗಿ ರೋಸ್ಟ್ ಆಗಬೇಕು. ಅದೊಂದು ಫ್ಲೇವರ್ ಬರುತ್ತೆ, ಸ್ಮೆಲ್ ಬರುತ್ತೆ, ಗಮ್ ಅನ್ನುತ್ತೆ, ಅಲ್ಲಿವರೆಗೂ ರೋಸ್ಟ್ ಮಾಡ್ಕೋಬೇಕು. ಹಾಗೆ ಒಂದು 4-5 ಬಾದಾಮಿ ಅಂತಿದ್ದೀನಿ, ಗೋಡಂಬಿ ಕೂಡ ಸೇರಿಸ್ಕೊಂಡಿದ್ದೀನಿ. ಹಾಗೆ ಒಂದು 4-5 ಚಿಲ್ಲಿ ಮತ್ತು ಆನಿಯನ್ನ ಸೇರಿಕೊಂಡು ಆನಿಯನ್ನು ನೀಟಾಗಿ ಫ್ರೈ ಆಗೋವರೆಗೂ ಆ ಎಣ್ಣೆಲೆ ನಾವು ಫ್ರೈ ಮಾಡ್ಕೋಬೇಕು. ಅದಾದ್ಮೇಲೆ ನೆಕ್ಸ್ಟ್ ಇವಾಗ ಪೇಸ್ಟ್ ರೆಡಿ ಮಾಡ್ಕೊಂಡಿರ್ತೀವಲ್ಲ, ಆ ಪೇಸ್ಟ್ ಹಾಕ್ಕೊಂಡು ಅದು ಹಸಿ ವಾಸನೆ ಹೋಗಬೇಕು. ಅದು ಸ್ಮೆಲ್ ನಮ್ಗೆ ಗೊತ್ತಾಗ್ತಿರುತ್ತೆ. ಆ ಸ್ಮೆಲ್ ಹೋಗೋವರೆಗೂ ನಾವು ನೀಟಾಗಿ ಅದನ್ನು ಮಾಡ್ಕೋಬೇಕು. ಇಲ್ಲಾಂದರೆ ಆಯಿಲ್ ಬಿಡೋವರೆಗೂ ನಾವು ನೀಟಾಗಿ ಅದನ್ನು ಫ್ರೈ ಮಾಡಿಕೊಂಡು ಲಾಸ್ಟಿಗೆ ಟೊಮೊಟೊ ಹಾಕ್ಕೊಂಡು ಟೊಮೆಟೊ ಸಾಫ್ಟ್ ಆಗೋವರೆಗೂ ನಾವು ಅದನ್ನು ಫ್ರೈ ಮಾಡ್ಕೋಬೇಕಾಗುತ್ತೆ. ಅದಕ್ಕೆ ನಾನು ಲಿಡ್ನೇ ಕ್ಲೋಸ್ ಮಾಡಿಬಿಡ್ತೀನಿ. ಯಾಕೆ ಅಂತಂದರೆ ಲಿಡ್ ಕ್ಲೋಸ್ ಮಾಡಿದಷ್ಟು ಸ್ವಲ್ಪ ವಾಟರ್ ಎಲ್ಲ ಏನೆಲ್ಲ ಹೋಗಲ್ವಲ್ಲ, ಅವಾಗ ಟೊಮೆಟೊ ಬೇಗ ಸ್ವಲ್ಪ ಸಾಫ್ಟ್ ಆಗುತ್ತೆ. ಹಾಗೆ ವೆಜಿಟೇಬಲ್ಸ್ ನಿಮ್ಗೆ ಯಾವ್ಯಾವ ವೆಜಿಟೇಬಲ್ಸ್ ಬೇಕು ಅದನ್ನೆಲ್ಲನೂ ಹಾಕ್ಕೊಂಡು, ನಿಮ್ಮ ಹತ್ರ ಕಾಳಿಲ್ಲ ಅಂತಂದರೆ ಬಟಾಣಿ ಕೂಡ ನೆನೆ ಹಾಕೋಬೋದು, ಅದನ್ನು ಹಾಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಪನ್ನೀರ್ನ ಆ್ಯಡ್ ಮಾಡಿಕೊಂಡು ಇವಾಗ ಬೇಕಾದಂಥ ಮಶ್ರೂಮ್ನ ನೀಟಾಗಿ ಈ ಥರ ಕಟ್ ಮಾಡಿಕೊಂಡು ಹಾಕೊಂಡಿದ್ದೀನಿ. ನಿಮ್ಗೆ ವೆಜಿಟೇಬಲ್ಸ್ ಇನ್ನೂ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಹಾಕೋಬೋದು, ಕಮ್ಮಿ ಬೇಕು ಅಂದರೆ ಕಮ್ಮಿ ಹಾಕೋಬೋದು. ಸ್ವಲ್ಪ ಅರಿಶಿನ ಪುಡಿ, ಹಾಗೆ ಖಾರಕ್ಕೆ ಚಿಲ್ಲಿ ಪೌಡರು, ಇದೊಂದು ಪೇಸ್ಟ್ನ ಮಾತ್ರ ನಾವು ಎಲ್ಲ ಥರ ಬಿರಿಯಾನಿಗೂ ಯೂಸ್ ಮಾಡ್ತೀವಿ. ಇನ್ನು ಯಾವುದೇ ಥರ ಗರಂ ಮಸಾಲೆ, ಚಿಕನ್ ಮಸಾಲೆ ಏನೂ ಹಾಕಲ್ಲ. ಅದು ತೇಜುಲ್ ಸಿಗುತ್ತೆ ಚಿಕನ್ ಬಿರಿಯಾನಿ ಪೇಸ್ಟ್ ಅಂತಂದ್ಬಿಟ್ಟು ಅದನ್ನು ಹಾಕ್ಕೊಂಡು ಸ್ವಲ್ಪ ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು ಹಾಕೊಳ್ತಿದ್ದೀನಿ. ಅಂದರೆ ರುಬ್ಬಕ್ಕೂ ಸ್ವಲ್ಪ ಹಾಕೊಂಡಿದ್ವಿ. ಹಂಗೆ ಈಗ ವೆಜಿಟೇಬಲ್ಸ್ ಎಲ್ಲ ಹಾಕಿರ್ತಲ್ಲ ಇದಕ್ಕೂ ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಒಂದು 2-3 ಸ್ಪೂನ್ ಮೊಸರು ಹಾಕ್ಕೊಂಡು ನೀಟಾಗಿ ಒಂದು ಮಿಕ್ಸ್ ಕೊಡಬೇಕು. ಇವಾಗ ನಾನು ಇಲ್ಲಿ 3 ಲೋಟ ಅಕ್ಕಿಗೆ ನೀರು ಹಾಕ್ತಿದ್ದೀನಿ. 1:2 ರೇಷಿಯೋ ಬರುತ್ತೆ ನೋಡಿ, ಅದೇ ರೀತಿ ನೀವು ಯಾವ ರೀತಿ ಹಾಕ್ಕೊಳ್ತೀರಾ ಅದೇ ರೀತಿ ನೀರು ಹಾಕೊಂಡು ಒಂದು ಅರ್ಧ ಲೋಟದಷ್ಟು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ತೀನಿ. ಯಾಕೆ ಅಂತಂದರೆ ವೆಜಿಟೇಬಲ್ಸ್ ಎಲ್ಲ ಹಾಕಿರ್ತೀವಲ್ಲ ಅದು ಕೂಡ ನೀರೆಲ್ಲ ಬೇಕಲ್ಲ ಅಂತಂದ್ಬಿಟ್ಟು ಒಂದು ಅರ್ಧ ಲೋಟದಷ್ಟು ನೀರು ಹಾಕೊಂಡ್ರೆ ಅನ್ನ ಉದುದ್ರಾಗಿ ಬರುತ್ತೆ, ತುಂಬ ಚೆನ್ನಾಗಿರುತ್ತೆ. ಇನ್ನೂ ಸ್ವಲ್ಪ ಉದುರು ಇನ್ನೂ ಜಾಸ್ತಿ ಉದುರು ಬೇಕು ಅಂತಂದರೆ ನೀವು ಇನ್ನೂ ಅರ್ಧ ಲೋಟ ನೀರನ್ನ ಸ್ಕಿಪ್ ಕೂಡ ಮಾಡ್ಕೋಬೋದು. ಹಾಗೆ ನೀರೆಲ್ಲ ಕುದ್ದಾದ್ಮೇಲೆ ನಾವು ಲಾಸ್ಟಿಗೆ ಒಂದು ನಿಂಬೆಹಣ್ಣ ಸೇರಿಸ್ಕೊಂಡು ಇವಾಗ 3 ಲೋಟ ಅಕ್ಕಿನ ನಾನು ಅಳತೆ ಮಾಡಿ ಹಾಕ್ಕೊಳ್ತಿದ್ದೀನಿ. ನಮ್ಮ ಅಮ್ಮ ಆದರೆ ಹಂಗೆ ಹಾಕ್ಬಿಡ್ತಾರೆ, ಬಟ್ ನನಗೆ ಹಂಗೆ ಹಾಕಕ್ಕೆ ಬರಲ್ಲ. ಅದಕ್ಕೆ ನಾನು ಅಳತೆ ಮಾಡಿ ನೀರು ಹಾಕೊಳ್ಳೋದು, ಅಳತೆ ಮಾಡಿ ಅಕ್ಕಿ ಹಾಕೋದು. ಇನ್ನು ಅಷ್ಟು ಎಕ್ಸ್ಪೀರಿಯನ್ಸ್ ಆಗಿಲ್ಲ ನನಗೆ. ಇಷ್ಟೇ ಸಿಂಪಲಾಗಿ ಮಾಮೂಲಿ ಅನ್ನ ಎಲ್ಲ ಅರಳಿದ್ಮೇಲೆ ನೀಟಾಗಿ ಮಿಕ್ಸ್ ಕೊಡ್ತಾ ಬಂದು ಅನ್ನ ಎಲ್ಲ ಅರಳಿದ್ಮೇಲೆ ಹಾಕೊಂಡು ತಟ್ಟೆಗೆ ತಿಂತಾ ಇರೋದು. ಎಷ್ಟು ಚೆನ್ನಾಗಿತ್ತು ಗೊತ್ತಾ, ನಿಜವಾಗ್ಲೂ ನನಗೆ ನಾನೇ ಇದು ಮಾಡಿರೋದು ಅನ್ಸೋ ಥರ ಫೀಲ್ ಆಗೋಯ್ತು. ನನಗೇ ಒಂಥರ ಖುಷಿ ಆಯ್ತಿತ್ತು, ಇಷ್ಟು ಚೆನ್ನಾಗಿ ಮಾಡಿದ್ದೀನಲ್ಲ ಅಂತಂದ್ಬಿಟ್ಟು. ಹಾಗೆ ಅದಕ್ಕೆ ಸೌತೆಕಾಯಿ ಇಟ್ಕೊಂಡು ಟೇಸ್ಟ್ ಮಾಡ್ತಿದ್ದೆ. ನಿಜವಾಗ್ಲೂ ತುಂಬಾ ಚೆನ್ನಾಗಿತ್ತು. ನೀವು ಒಂದ್ಸಲ ಟ್ರೈ ಮಾಡಿ. ಈ ಪಾಲಕ್ ಸೊಪ್ಪು ಆಗಿರ್ಬೋದು, ಮಶ್ರೂಮ್ ಆಗಿರ್ಬೋದು, ಪಾಲಕ್ ಸೊಪ್ಪು ತಿನ್ನಲ್ಲ ಅನ್ನೋರಿಗೆ ಈ ಥರ ಮಿಕ್ಸ್ ಮಾಡಿ ಹಾಕಿದ್ರೆ ಗೊತ್ತೇ ಆಗಲ್ಲ ಅವರಿಗೆ. ನಮ್ಗೆ ಬೇಕಾಗಿರುವಂಥ ಐರನ್ ಅಂಶ ಮತ್ತು ಫೈಬರ್ ಎಲ್ಲ ಸಿಕ್ಕುತ್ತೆ ನಮಗೆ. ನಮ್ಮ ಮನೇಲಿ ಆ್ಯಕ್ಚುಲಿ ತರಕಾರಿಗಳು, ಸೊಪ್ಪು ಇದ್ಯಾವುದು ಯಾರೂ ತಿನ್ನಲ್ಲ. ಅದಕ್ಕೆ ನಮ್ಮ ಈ ಥರ ಎಲ್ಲ ಮಿಕ್ಸಿಲಿ ರುಬ್ಬಿಡೋದು, ಇಲ್ಲ ಸಣ್ಣ ಕೆಚ್ಚಿಬಿಡೋದು, ಈ ಥರ ಏನಾದ್ರು ಮಾಡ್ತಿರುತ್ತೆ. ಇವಾಗ ನಾನು ಅದೇ ಥರ ಕಲ್ತ್ಕೊಂಡಿದ್ದೀನಿ. ಎಲ್ರಿಗೂ ಬಾಡಿಗೆ ಕರೆಕ್ಟಾಗಿ ಪ್ರೋಟೀನ್ ವಿಟಮಿನ್ಸ್ ಎಲ್ಲ ಹೋಗ್ಲಿ ಅಂದ್ಬಿಟ್ಟು ಎಲ್ಲರೂ ತಿಂಡಿ ಮುಗಿಸ್ಕೊಂಡು ಎಲ್ಲರೂ ಅವ್ರವ್ರ ಕೆಲ್ಸಕ್ಕೆ ಹೊರಟ್ರು. ನಾನು ನನ್ನ ತಮ್ಮ ಇಬ್ಬರು ಮಂಡಿಗೆ ಹೋಗ್ಬೇಕಾಗಿತ್ತು, ಅದಕ್ಕೆ ರೆಡಿ ಆಗ್ತಿದ್ದೀನಿ. ನನಗೆ ಕೂದಲು ಬಿಡಬೇಕು ಅಂತ ತುಂಬ ಇಷ್ಟ. ಆದರೆ ಹೆಂಗೆ ಅಂದರೆ ಈ ಸೆಕೆಗೆ ನಾನು ಕರ್ಲಿ ಹೇರ್ಸ್ನ ಮೇಂಟೈನ್ ಮಾಡೋಕ್ಕಂತೂ ಆಗಲ್ಲ. ಅದಕ್ಕೆ ಎಲ್ಲನೂ ಎತ್ಬಿಟ್ಟು ಇನ್ನು ಮೇಲೆ ಕಟ್ಬಿಡ್ತಿರ್ತೀನಿ. ನಮ್ಮಮ್ಮ ಅಂತಿರ್ತಾರೆ, ನಿಂದು ಯೂನಿವರ್ಸಲ್ ಹೇರ್ ಸ್ಟೈಲ್ ಆಗ್ಬಿಟ್ಟೈತಿ ಇದೊಂದು, ಯಾವಾಗಲೂ ಎಲ್ಲ ಕಡೆ ಹೋಗಬೇಕು ಅಂತಂದ್ರೂ ತಲೆ ಕೂದಲೆಲ್ಲ ಮೇಲೆತ್ತಿ ಕಟ್ಬಿಡೋದು, ಅದೇ ರೀತಿ ಮಾಡ್ತಿರ್ತೀವಿ ಅಂತ. ಬಟ್ ಸೆಕೆಗೆ ನನಗೆ ಹಂಗೆ ಮಾಡಬೇಕು ಅಂತ ಅನಿಸ್ತಿರುತ್ತೆ. ಬೇಗ ಸ್ವಲ್ಪ ಬ್ಯಾಗೆಲ್ಲ ಇಸ್ಕೋಬೇಕಾಯ್ತು. ಬ್ಯಾಗೆಲ್ಲ ಇಸ್ಕೊಂಡು ಮೇಯ್ನಾಗಿ ಬಂದಿದ್ದು ಮಂಡಿಕ್ಕೆ ಸ್ಲಿಪ್ಪರ್ ನೋಡೋಣ ನನ್ನ ತಮ್ಮಂಗೆ ಅಂತಂದ್ಬಿಟ್ಟು. ಆಗದೇ ಅಲ್ವಾ, 10 ಸೈಜು ಚೆನ್ನಾಗೈತೆ. ಅದರಲ್ಲೇ ದೊಡ್ಡ ತರಿಸಿ ಈ ಕಡೆ ನೋಡಿಲ್ಲಲ್ಲ, ಇದಾವಲ್ಲ. ಅದೊಂಥರ ದಪ್ಪ ಕಾಣಿಸ್ತೈತೆ. ಅಂಚು ಚಿಕ್ಕದಿರೋ ತಗೋ. ಹಾಂ ಇದು ತಗೋ 8 ಇದು. ಕಲರ್ ಚೆನ್ನಾಗಿದೆ ಅಷ್ಟೇ.
ಕಲರ್ ಆ ಥರದವೇ ಚಂದ. ನನಗೆ ಎಲ್ಲೂ ಸೂಟೇ ಆಗಲಿಲ್ಲ, ಅದಕ್ಕೆ ಅಕ್ಕ ನಂಗೆ ಯಾಕೋ ಇಲ್ಲಿ ಇಷ್ಟ ಆಯ್ತಲ್ಲ, ನಡಿ ಪೂಮಾಗೆ ಹೋಗೋಣ ಅಂತಬಿಟ್ಟು ನೆಕ್ಸ್ಟ್ ಪೂಮಾಗೆ ಹೊರಟ್ವಿ. ನಾನು ನಮ್ಮ ಮಂಡ್ಯದಲ್ಲಿ ಬಾಟಾ ಶೋರೂಮ್ ನೋಡಿದ್ದೆ, ಬಟ್ ಪೂಮಾ ಶೋರೂಮ್ ನೋಡಿರಲಿಲ್ಲ. ಇಲ್ಲೇ ಎಷ್ಟೊಂದ್ಸಲ ಓಡಾಡಿದ್ದೀನಿ ಈ ರೋಡ್ ಹತ್ರ, ಬಟ್ ಅದನ್ನ ನೋಡೇ ಇರಲಿಲ್ಲ ನಾನು. ಫೈನಲಿ ಇವನಿಂದ ನಾನು ಪೂಮಾ ಶೋರೂಮ್ನ ನೋಡ್ದಂಗಾಯ್ತು. ಕಲೆಕ್ಷನ್ಸ್ ಅಷ್ಟೇ ತುಂಬಾ ಚೆನ್ನಾಗಿತ್ತು. ಫೈನಲಿ ಅಲ್ಲಿ ಅವನಿಗೆ ಇಷ್ಟ ಆಗೋ ಥರ ಅವನಿಗೆ ಸ್ಲಿಪ್ಪರ್ ಸಿಕ್ತು. ಒಂದು ಸ್ವಲ್ಪ ಜಾಸ್ತಿ ಸೆಲೆಕ್ಷನ್ ಬೇಕು ನನಗೆ, ಇದೇ ಥರ ತೊಗೊಳೋದು, ಒಂದೇ ಜೊತೆ ಆದರೂ ಚೆನ್ನಾಗಿರೋ ತೊಗೋಬೇಕು ಅನ್ನೋ ಥರದ್ರಲ್ಲಿ. ನಾನು ಇಲ್ಲ ಒಂದು 5-6 ಜೊತೆ ಆದರೂ ಕಮ್ಮಿಲಿ ತೊಗೋಬೇಕು ಅನ್ನೋ ನನ್ನ ಮೈಂಡ್ ಸೆಟ್. ಅವ್ನ ಮೈಂಡ್ ಸೆಟ್ಟೇ ಬೇರೆ ಥರ, ನನ್ನ ಮೈಂಡ್ ಸೆಟ್ಟೇ ಬೇರೆ ಥರ. ಹಾಗೆ ನನಗೆ ಸ್ವಲ್ಪ ಕಿಚನ್ಗೆ ಏನೇನೋ ಐಟಮ್ಸ್ ಬೇಕಾಗಿತ್ತು. ಅಂದರೆ ಈಗಿರೋ ಕಿಚನ್ ಒಂದು ಸ್ವಲ್ಪ ಏನಾದ್ರೂ ಮಾಡರ್ನೈಸ್ ಮಾಡೋಣ ಅಂತಂದ್ಬಿಟ್ಟು ಆ ಕಿಚನ್ಗೆ ಕೆಲವೊಂದು ಐಟಮ್ಸ್ ಬೇಕಾಗಿತ್ತು. ಅದನ್ನೆಲ್ಲ ತೊಗೊಂಡು ಮನೆಗೆ ಬಂದೆ. ಮನೆಗೆ ಬರೋಷ್ಟರಲ್ಲೇ ಸುಮಾರು ಅಂದರೂ 1 ಗಂಟೆ 1:30 ಆಗ್ಬಿಟ್ಟಿತ್ತು. ಇನ್ನೇನು ಅಮ್ಮ ಬೆಳಗ್ಗೆ ಸಾಂಬಾರು ಮಾಡಿ ಇಟ್ಟಿದ್ರು ಅಲ್ವಾ, ಅದಕ್ಕೆ ಸ್ವಲ್ಪ ಅನ್ನ ಮುದ್ದೆ ಎಲ್ಲ ಮಾಡ್ಬಿಟ್ಟು ಬೇಕ್ರಿ ಕೊಟ್ಟು ಕಳ್ಸೋಣ ಅಂತಂದ್ಬಿಟ್ಟು ಬೇಕ್ರಿ ಕೊಟ್ಟು ಕಳಿಸ್ತಿದ್ದೀನಿ. ಆತ ಬಂದಿದ್ರಲ್ಲ, ಅದಕ್ಕೆ ಅಮ್ಮ ಒಬ್ಬಿಟ್ಟು ಮಾಡ್ತೀನಿ ಅಂತಂದ್ಬಿಟ್ಟು ಒಬ್ಬಿಟ್ಟಿಗೆ ಏನೇನು ಬೇಕೋ ಅದನ್ನೆಲ್ಲ ರೆಡಿ ಮಾಡ್ಕೊಳ್ತಿದ್ರು. ನನಗಂತೂ ಅಷ್ಟು ಬರಲ್ಲ. ಏನು ಸಮಾಚಾರ? ಹೇಳಬೇಕು ಈಶ್ವರಿ ಅವರೇ, ನೀವು ಬಿಟ್ಟು ಜೋರಾಗಿ ಮಾಡ್ತಿದ್ರಿ. ನಿಮ್ಮಪ್ಪ ಬಂದೈತಲ್ಲ, ಅದಕ್ಕೆ ನೀವು ಮಾಡ್ತಿದ್ದೀರಿ. ನಾನು ಮಾಡ್ದು ನೀನು ಮಾಡೋದು ಎರಡು ಒಂದೇ. ಅಲ್ಲ ಏನೋ ಮೈದಾ ಕಲಿಸ್ಕೊಡಿ ಅಂದಿದ್ದೀರಿ. ಓ ಹೋಗಿ ಸುಮ್ಮನೆ ನೀವು, ಏಕೆ ಸುಮ್ಮನೆ ಹೋಗ್ರಿ. ಕಡಲೆಬೇಳೆನೆ ನೀವು ಹೇಳ್ಕೊಡಿ ಅಂದಿರೋದು. ವೆಜ್ ಬಿರಿಯಾನಿ ನನಗೆ ಹೇಳ್ಕೊಟ್ಟೆ, ಹಂಗೆ ಮಾಡಿ. ಈಗ ಒಬ್ಬಿಟ್ಟು ನನಗೆ ಹೇಳ್ಕೊಡ್ತೀನಿ. ಇಲ್ಲ, ಇವತ್ತು ನೋಡ್ಕೊತೀನಿ, ನಾಳೆಯಿಂದ ಮಾಡ್ತೀನಿ ಹೇಳ್ಸ್ಕೊಂಡು. ಇವತ್ತು ನೋಡ್ಕೊಳ್ಳೋದಷ್ಟೇ. ಅದು ಒಬ್ಬಿಟ್ಟು ತಿನ್ಬೇಕು ಅಂತ ತುಂಬ ದಿನದಿಂದ ಆಸೆ ಆಗ್ಬಿಟ್ಟಿತ್ತು. ಎಷ್ಟು ದಿನ ಕೇಳಿದ್ನಮ್ಮ ನಿನ್ನ ನಾನು. ನಿಮ್ಮ ಮನೆಯವ್ರು ಬಂದ ಅದೇನೋ ಸ್ಯಾಟಿಸ್ಫ್ಯಾಕ್ಷನ್ ಆಗಲಿಲ್ಲ. ಅದು 2 ತಿಂದೆ ಅಷ್ಟೇ. ಜಾಸ್ತಿ ಮಾಡು, ಜಾಸ್ತಿ ತಿನ್ಬೇಕು. ಬೇಡ, ಒಂದು 10 kg ಮೈದಾ ತಂದ್ಬಿಟ್ಟು ಮಿದ್ಬಿಟ್ಟು ಒಂದು 5 kg ಕಡಲೆಬೇಳೆ ತಂದ್ಬಿಟ್ಟು ಹೂರ್ಣ ಮಾಡ್ಬಿಟ್ಟು ಮೇಲ್ಗಡೆ ಫ್ರಿಜ್ಜಿಗೆ ಇಟ್ಬಿಡ್ತೀನಿ. ದಿವಸ ಹೊಸಸಿಗೆ 2 ಹಾಕ್ಕೊಡು. ಒಂದು 6 ತಿಂಗಳು ಮುಟ್ತೀನಿ. 6 ತಿಂಗಳಯ್ಯ ತಿನ್ನೋದಲ್ಲ ಅದಕ್ಕೆ. ಸರಿ ಲೀಲಾವತಿಯವರೇ, ನೀವು ಹೇಳಿದ್ಮೇಲೆ ಹಾಗೆ ಮಾಡೋಣ. ನಮ್ಮಮ್ಮ ಮತ್ತೆ ಬೇಕ್ರಿ ಕೆಲಸ ಐತೆ ಅಂತಬಿಟ್ಟು ಬೇಕ್ರಿಗೆ ಹೋದ್ರು. ಅವ್ರು ಬೇಕ್ರಿಗೆ ಹೋಗಿ ಮತ್ತೆ ಮನೆಗೆ ಒಂದು ಒಬ್ಬಿಟ್ಟು ಮಾಡೋಷ್ಟರಲ್ಲಿ 9 ಗಂಟೆ 9:30 ಆಗ್ಬಿಟ್ಟಿತ್ತು. ನಾನು ಮಧ್ಯಾಹ್ನ ಕೂಡ ಊಟ ಮಾಡೋಕ್ಕಾಗಿರಲಿಲ್ಲ ಅಂದ್ಬಿಟ್ಟು ಮಾಡಿರಲಿಲ್ಲ. ಅದಕ್ಕೆ ನಂಗೆ ಹೊಟ್ಟೆ ಹಸ್ವಾಗ್ತಿತ್ತು ಅಂದ್ಬಿಟ್ಟು ಊಟ ಮಾಡ್ಕೊಳ್ತಿದ್ದೆ. ಇವತ್ತಿನ ಲಾಗ್ ಇಷ್ಟೇ ಫ್ರೆಂಡ್ಸ್. ನಿಮ್ಗೆ ಏನಾದ್ರು ಇಷ್ಟ ಆಯಿತು ಅಂತಂದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವೀಡಿಯೋಗೆ ಸಪೋರ್ಟ್ ಮಾಡಿ. ಹಾಗೆ ನನಗೂ ಕೂಡ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ಒಂದು ಹೊಸ ವೀಡಿಯೋ ಜೊತೆನೇ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.